ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಕಮ್ಯುನಿಕೇಷನ್ ಯೂನಿಟ್ನ ಮೇಲೆ 2023ರಲ್ಲಿ ಬಂದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1ಗಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಿದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, 5000 ಪ್ಲಸ್ MCQ PDF ಅನ್ನ ಕೊಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಕೂಡ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಪ್ರಿಪ್ರೇಷನ್ ಅನ್ನು ಮಾಡ್ತಿದ್ರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ. ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಕೂಡ ನಿಮಗೆ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಟೈಪ್ ಮಾಡಿದ್ರೆ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಅದೇ ರೀತಿಯಾಗಿ ಪೇಪರ್ 2 ಈ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ, ಇದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಇಸ್ ಮ್ಯಾಚ್ ದ ಫಾಲೋವಿಂಗ್: DV, Aristotle, Krishnamurti, Plato. Another side, communication is for learning from each other. Oral communication is superior to written text. Then shared experience is greatest of human goods. Ethos, pathos and logos. ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಒಂದು ಕಡೆ ಡ್ಯೂಯಿ, ಅರಿಸ್ಟಾಟಲ್, ಕೃಷ್ಣಮೂರ್ತಿ, ಪ್ಲೇಟೋ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಸಂವಹನವು ಪರಸ್ಪರ ಕಲಿಯಲು. ಸೆಕೆಂಡ್ ಒನ್, ಮೌಖಿಕ ಸಂವಹನವು ಲಿಖಿತ ಪಠ್ಯಕ್ಕಿಂತ ಉತ್ತಮವಾಗಿದೆ. ಹಂಚಿಕೆಯ ಅನುಭವವು ಮಾನವ ಉತ್ತಮಗಳಲ್ಲಿ ಶ್ರೇಷ್ಠವಾಗಿದೆ. ಎಥೋಸ್, ಪ್ಯಾಥೋಸ್ ಮತ್ತು ಲೋಗೋಸ್. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಸೊ ಇಲ್ಲಿ ಜಾನ್ ಡಿವಿ, he has emphasized that shared experience and communication are central to education and democracy. Then Aristotle introduced the three method modes of persuasion like ethos, pathos and logos. J. Krishnamurti believed that communication is a process of mutual learning and understanding. Then Plato argued that oral dialogue is superior to written text. So based on this we can say the option C is the right answer. A is 3. DV, shared experience is the greatest of human goods. ಡ್ಯೂಯಿ ಅವರು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಹಂಚಿಕೆ ಅನುಭವವು ಮಾನವನ ಉತ್ತಮಗಳಲ್ಲಿ ಶ್ರೇಷ್ಠವಾಗಿದೆ. ದೆನ್ B is 4. Aristotle is related to ethos, pathos and logos. ಸೊ ಇಲ್ಲಿ ಅರಿಸ್ಟೋಟಲ್ ಅವರು ಆಪ್ಷನ್ 4 ಸರಿಯಾಗಿದೆ. ಬಿಕಾಸ್ ಅರಿಸ್ಟೋಟಲ್ ಇಂಟ್ರೊಡ್ಯೂಸ್ ದಿ 3 ಮೆಥಡ್ಸ್ ಆಫ್ ಪರ್ಸ್ಯೂಷನ್ ಲೈಕ್ ethos, pathos and logos. Next one is J. Krishnamurti is related to communication is for learning from each other because he has focused on mutual learning and understanding. So ಇಲ್ಲಿ ಕೃಷ್ಣಮೂರ್ತಿ ಸಂವಹನವು ಪರಸ್ಪರ ಕಲಿಯಲು. ಲಾಸ್ಟ್ ಒನ್ ಈಸ್ ಪ್ಲೇಟೋ, ಓರಲ್ ಕಮ್ಯುನಿಕೇಶನ್ ಈಸ್ ಸುಪೀರಿಯರ್ ಟು ರಿಟರ್ನ್ ಟೆಕ್ಸ್ಟ್. ಪ್ಲೇಟೋ ಅವರ ಪ್ರಕಾರ ಮೌಖಿಕ ಸಂವಹನವು ಲಿಖಿತ ಪಠ್ಯಕ್ಕಿಂತ ಉತ್ತಮವಾಗಿದೆ, ಏಕೆಂದರೆ ಅವರಲ್ಲಿ ಹೇಳಿದ್ದಾರೆ he argued that oral dialogue is superior to the written text. This is because it is going to promote genuine understanding. Now next question is, which of the following statements on effective communication is correct? First one is communication is exchanging information. Second one is communication is understanding the emotion and intention behind the information. ಪರಿಣಾಮಕಾರಿ ಸಂವಹನದ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಮೊದಲನೇದು, ಸಂವಹನವು ಮಾಹಿತಿ ವಿನಿಮಯವಾಗಿದೆ. ಎರಡನೇದು, ಸಂವಹನವು ಮಾಹಿತಿಯ ಹಿಂದಿನ ಭಾವನೆ ಮತ್ತು ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವುದು. ಇದಕ್ಕೆ 4 ಆಪ್ಷನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. So here communication is exchanging information. Communication involves the exchange of information, ideas, thoughts and messages between the sender and receiver. So ಇಲ್ಲಿ ಸಂವಹನ ಅಂತಂದ್ರೆ ಯಾವುದೇ ಕೆಲವು ವ್ಯಕ್ತಿಗಳ ನಡುವೆ, ಇಬ್ಬರಕ್ಕಿಂತ ಹೆಚ್ಚಿನ ವ್ಯಕ್ತಿಗಳ ನಡುವೆ ಐಡಿಯಾಗಳನ್ನು ಶೇರ್ ಮಾಡುವುದು, ವಿಚಾರಗಳನ್ನು ಶೇರ್ ಮಾಡುವುದು, ಮಾಹಿತಿಯನ್ನು ನೀಡುವುದು ಆಗಿದೆ. ಸೊ ಹೀಗಾಗಿ ಆಪ್ಷನ್ 1 ಫಸ್ಟ್ ಸೆಂಟೆನ್ಸ್ ಕೂಡ ಇಲ್ಲಿ ಸರಿಯಾಗಿದೆ. Next, second sentence is communication is understanding the emotion and intention behind the information. Effective communication is not just about transmitting the information, it also requires understanding the emotions, intentions and meaning behind the message. So ಇಲ್ಲಿ ಪರಿಣಾಮಕಾರಿ ಸಂವಹನ ಅಂದಾಗ ಕೇವಲ ಮಾಹಿತಿಯನ್ನು ಟ್ರಾನ್ಸ್ಫರ್ ಮಾಡುವುದಲ್ಲ, ಸೊ ಒಂದು ಕಳುಹಿಸಿದ ಮಾಹಿತಿ ಎಲ್ಲರಿಗೂ ಕೂಡ ರಿಸೀವರ್ಗೆ ಸರಿಯಾಗಿ ಅರ್ಥವಾಗಬೇಕು. ಸೊ ಹೀಗಾಗಿ ಸೆಕೆಂಡ್ ಸೆಂಟೆನ್ಸ್ ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬೋತ್ 1 and 2 ಆರ್ ಕರೆಕ್ಟ್. 1 ಮತ್ತು 2 ಸರಿಯಾಗಿವೆ. Next question is, which type of communication promotes collaborative learning in a classroom? Option A, intrapersonal communication.
ಆಪ್ಷನ್ ಬಿ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಗ್ರೂಪ್ ಕಮ್ಯುನಿಕೇಶನ್, ಆಪ್ಷನ್ ಡಿ ಮಾಸ್ ಕಮ್ಯುನಿಕೇಶನ್. ಯಾವ ರೀತಿಯ ಸಂವಹನವು ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸುತ್ತದೆ? ಆಪ್ಷನ್ ಎ ವ್ಯಕ್ತಿಗತ ಸಂವಹನ, ಆಪ್ಷನ್ ಬಿ ಪರಸ್ಪರ ಸಂವಹನ, ಆಪ್ಷನ್ ಸಿ ಗುಂಪು ಸಂವಹನ, ಆಪ್ಷನ್ ಡಿ ಸಮೂಹ ಸಂವಹನ. Is here intrapersonal communication means it is communication within oneself such as self thinking, self talk. So ಇಲ್ಲಿ intrapersonal communication ಅಂತಂದ್ರೆ ವ್ಯಕ್ತಿಗತ ಸಂವಹನ ಅಂತ ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೊತೆಗೆ ತಾನೇ ಮಾತಾಡುವುದು, ಉದಾಹರಣೆಗೆ ಸ್ವತಃ ಥಿಂಕ್ ಮಾಡುವುದಾಗಿರಬಹುದು. So next, interpersonal communication means communication between two individuals. It is useful one-to-one interaction. So but not specifically for collaborative group learning. ಸೊ ಅಂದ್ರೆ ಇಲ್ಲಿ ಪರಸ್ಪರ ಸಂವಹನ ಅಂತ ಕರಿತೀವಿ. ಸೊ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಒಂದು ಸಂವಹನಕ್ಕೆ ನಾವು ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಅಂತ ಹೇಳಬಹುದು. ನೆಕ್ಸ್ಟ್ ಒನ್ ಇಸ್ ಗ್ರೂಪ್ ಕಮ್ಯುನಿಕೇಶನ್. ಇಟ್ ಇನ್ವಾಲ್ವ್ಸ್ ಕಮ್ಯುನಿಕೇಶನ್ ಅಮಂಗ್ ಸೆವರಲ್ ಇಂಡಿವಿಜುವಲ್ಸ್ ವರ್ಕಿಂಗ್ ಟುಗೆದರ್. ಇಟ್ ಪ್ರಮೋಟ್ಸ್ ಕೊಲ್ಯಾಬರೇಟಿವ್ ಲರ್ನಿಂಗ್, ಡಿಸ್ಕಷನ್, ಟೀಮ್ ವರ್ಕ್, ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ದ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ಸೊ ಇಲ್ಲಿ ಗ್ರೂಪ್ ಕಮ್ಯುನಿಕೇಶನ್ ಅಂದಾಗ ಎರಡಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ತಮ್ಮ ನಡುವೆ ಐಡಿಯಾಗಳನ್ನ ಶೇರ್ ಮಾಡ್ತಾ ಇದ್ದಾರೆ, ಮೆಸೇಜ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಇಟ್ ಪ್ರಮೋಟ್ಸ್ ಕೊಲ್ಯಾಬರೇಟಿವ್ ಲರ್ನಿಂಗ್. ಸೊ ಇದು ಇಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಸಿ ಗ್ರೂಪ್ ಕಮ್ಯುನಿಕೇಶನ್ ಇಸ್ ದ ರೈಟ್ ಆನ್ಸರ್. ಗುಂಪು ಸಂವಹನ ಇಲ್ಲಿ ಸರಿಯಾಗಿದೆ. ಸೊ ಅದೇ ರೀತಿ ವಾಟ್ ಈಸ್ ಮಾಸ್ ಕಮ್ಯುನಿಕೇಶನ್? ಮಾಸ್ ಕಮ್ಯುನಿಕೇಶನ್ ಮೀನ್ಸ್ ಕಮ್ಯುನಿಕೇಶನ್ ಟು ಅ ಲಾರ್ಜ್ ಆಡಿಯನ್ಸ್ ಥ್ರೂ ಮೀಡಿಯಾ such as television, radio, newspaper, etc. ಸೊ ಒಂದೇ ಸಮಯದಲ್ಲಿ ಹೆಚ್ಚಿನ ಜನಸಂಖ್ಯೆಗೆ ಮಾಹಿತಿಯನ್ನು ನೀಡುವುದಕ್ಕೆ ಮಾಸ್ ಕಮ್ಯುನಿಕೇಶನ್, ಸಮೂಹ ಸಂವಹನ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಟೆಕ್ನಾಲಜಿಯನ್ನ ಬಳಕೆ ಮಾಡ್ತೀವಿ, ಟೆಲಿವಿಷನ್, ರೇಡಿಯೋ, ನ್ಯೂಸ್ ಪೇಪರ್ ಇವೆಲ್ಲ. ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ರೀಡಿಂಗ್ ಟೆಕ್ನಿಕ್? ಕೆಳಗಿನವುಗಳಲ್ಲಿ ಯಾವುದು ಓದುವ ತಂತ್ರವಾಗಿದೆ? ಆಪ್ಷನ್ ಎ ಸ್ಕಿಮ್ಮಿಂಗ್, ಆಪ್ಷನ್ ಬಿ ಎಕ್ಸ್ಪೋಸಿಟರಿ, ಆಪ್ಷನ್ ಸಿ ಪರ್ಸ್ಯೂಸಿವ್, ಆಪ್ಷನ್ ಡಿ therapeutic. So here skimming is the right answer. Skimming, it is a reading technique used to quickly go through a text to understand its main idea without reading every word. So what is skimming? We don't read the entire textbook, we are just going to read the main ideas. ಸೊ ಇಲ್ಲಿ ಸ್ಕಿಮ್ಮಿಂಗ್ ಅಂದಾಗ ಇಡೀ ಟೆಕ್ಸ್ಟ್ ಬುಕ್ ಅನ್ನ ಓದಲ್ಲ, ಅದರ ಬದಲಿಗೆ ಅದರಲ್ಲಿರುವ ಮೇನ್ ಐಡಿಯಾಗಳನ್ನ, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಅಷ್ಟೇ ಓದೋದಕ್ಕೆ ಸ್ಕಿಮ್ಮಿಂಗ್ ಅಂತ ಕರಿತೀವಿ. ಹೀಗಾಗಿ ಇದು ಓದುವ ಟೆಕ್ನಿಕ್ ಆಗಿದೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. Next, let us discuss the other options also. Expository means it is a type of writing or text that explains or informs. It is not a reading technique. So ಇಲ್ಲಿ expository ಅಂತಂದ್ರೆ it is a type of writing. ಸೊ ಅಥವಾ ಇದು ಟೆಕ್ಸ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಸೊ ಹೀಗಾಗಿ ಇದು ರೀಡಿಂಗ್ ಟೆಕ್ನಿಕ್ ಅಲ್ಲ. ಪರ್ಸ್ಯೂಸಿವ್, ಇಟ್ ಈಸ್ ಅ ಟೈಪ್ ಆಫ್ ರೈಟಿಂಗ್ ಇಂಟೆಂಡೆಡ್ ಟು ಕನ್ವಿನ್ಸ್ ದ ರೀಡರ್. ಸೊ ಇಟ್ ಈಸ್ ಆಲ್ಸೋ ನಾಟ್ ರೀಡಿಂಗ್ ಟೆಕ್ನಿಕ್. ಥೆರಪ್ಯೂಟಿಕ್ ಮೀನ್ಸ್ ಇಟ್ ಈಸ್ ರಿಲೇಟೆಡ್ ಟು healing or treatment. Next question is two statements are given below. One is labeled as assertion and other is labeled as reason. Choose the correct answer. So ಇಲ್ಲಿ assertion ಏನಿದೆ, barriers of communication are the hurdles that affect the message quality reaching the receiver. Barriers of communication are the hurdles that affect the message quality reaching the receiver. ಸಂವಹನದ ಅಡೆತಡೆಗಳು ಸ್ವೀಕರಿಸುವವರಿಗೆ ತಲುಪುವ ಸಂದೇಶದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವ ಅಡಚಣೆಗಳಾಗಿವೆ. ರೀಸನ್ ಇಸ್ ಇಟ್ ಮೇ ರೆಡ್ಯೂಸ್ ದ ಎಮೋಷನಲ್ ಡಿಸ್ಟೆನ್ಸ್ ಡ್ಯೂರಿಂಗ್ ಕಮ್ಯುನಿಕೇಶನ್. ಇದು ಸಂವಹನದ ಸಮಯದಲ್ಲಿ ಭಾವನಾತ್ಮಕ ಅಂತರವನ್ನ ಕಡಿಮೆ ಮಾಡಬಹುದು. So ಇಲ್ಲಿ 4 options are also given. So here assertion is saying that barriers to communication are obstacles that interference with the effective transmission of a message. So ಇಲ್ಲಿ ಸಂವಹನದ ಅಡೆತಡೆಗಳಂತಂದಾಗ ಯಾವುದೇ ಒಬ್ಬ ಸೆಂಡರ್ ರಿಸೀವರ್ಗೆ ಮೆಸೇಜ್ ಅನ್ನ ಕಳಿಸಬೇಕಾದ್ರೆ ಇದು ನೆಗೆಟಿವ್ಲಿ ಅಫೆಕ್ಟ್ ಬೀಳ್ತಾ ಇದೆ. ಸೊ ದೇ ಕ್ಯಾನ್ ಡಿಸ್ಟಾರ್ಟ್, ಡಿಲೇ ಆರ್ ಪ್ರಿವೆಂಟ್ ದ ಮೆಸೇಜ್ ಫ್ರಮ್ ರೀಚಿಂಗ್ ದ ರಿಸೀವರ್. ಸೊ ಇದರಿಂದ ಸರಿಯಾಗಿ ಮಾಹಿತಿ ರೀಚ್ ಆಗಲ್ಲ. ಇದು ಕರೆಕ್ಟ್ ಆಗಿದೆ. assertion is right here, but the statement is reason is it may reduce the emotional distance during communication. This describes a positive outcome of effective communication, not a communication barrier. So this is not correct here, but in reality communication barriers generally increase misunderstanding and emotional distance. ಸೊ ಇಲ್ಲಿ ರೀಸನ್ ಸರಿಯಾಗಿಲ್ಲ. ಇದು ಸಂವಹನದಲ್ಲಿ ಭಾವನಾತ್ಮಕ ಅಂತರವನ್ನ ಕಡಿಮೆ ಮಾಡಬಹುದು. ಇಟ್ ಮೇ ರೆಡ್ಯೂಸ್ ಎಮೋಷನಲ್ ಡಿಸ್ಟೆನ್ಸ್ ಡ್ಯೂರಿಂಗ್ ಕಮ್ಯುನಿಕೇಶನ್. ಸೊ assertion is correct, but the reason is wrong.
ಓಕೆ ಫ್ರೆಂಡ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KCET 2026 ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1 ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQs ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000+ MCQs, PDF ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಕೇವಲ 2100ನಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಸೊ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ನ ಮಾಡಿ ಜಾಯ್ನ್ ಆಗ್ಬೋದು, ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಮೂಲಕ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.